ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 26ನೇ ವಾಕ್ಯ. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಯೇಸು ಖುದ್ದಾಗಿ ಹೇಳ್ತಿದ್ದಾರೆ, ಇದು ಮನುಷ್ಯರಿಗೆ ಅಸಾಧ್ಯ ಎಂಬುದಾಗಿ. ನಿಮ್ಮ ಜೀವಿತಗಳಲ್ಲಿ ಅಸಾಧ್ಯವಾದಂತಹ ಕಾರ್ಯವು ಏನಾದರೂ ಆಗಿರಬಹುದು. ಅದು ಮನುಷ್ಯರಿಗೆ, ನಮಗೆ ಮಾತ್ರ ಅಸಾಧ್ಯವಾಗಿ ಕಾಣುವಂಥದ್ದಾಗಿದೆ. ಆದರೆ ಯೇಸು ಹೇಳ್ತಿದ್ದಾರೆ, ದೇವರಿಗೆ ಎಲ್ಲವೂ ಸಾಧ್ಯವೇ ಎಂಬುದಾಗಿ. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ನಿಮ್ಮ ಮುಂದೆ ಅಸಾಧ್ಯವಾಗಿವೆ, ಆ ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನು ಈ ದಿನ ನಾವು ದೇವರ ಮುಂದೆ ಇಡುವಂಥವರಾಗಿರೋಣ. ಯಾಕಂದರೆ ದೇವರು ಹೇಳ್ತಿದ್ದಾರೆ, ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಎಂಬುದಾಗಿ. ಅದು ಸಾಲವಾಗಿರಬಹುದು, ಕಷ್ಟವಾಗಿರಬಹುದು, ಅನಾರೋಗ್ಯವಾಗಿರಬಹುದು, ಯಾವುದೇ ತೊಂದರೆಯಾಗಿರಬಹುದು. ಪ್ರಿಯರೇ, ನಮ್ಮ ಯೇಸುವಿನಲ್ಲಿ ಅಸಾಧ್ಯವಾದಂತಹ ಕಾರ್ಯ ಯಾವುದೂ ಇಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಅಪ್ಪ, ಈ ದಿನದಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂತಹ ಎಲ್ಲ ಕರ್ತನಿನ ಜನಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸ್ತಿದ್ದೇನೆ. ಅಪ್ಪ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅಸಾಧ್ಯವಾಗಿರುವಂತಹ ಕಾರ್ಯಗಳು ಏನಿದೆಯೋ ಸ್ವಾಮಿ, ಅಪ್ಪ, ಆ ಎಲ್ಲ ಕಾರ್ಯಗಳನ್ನು ಸಾಧ್ಯವಾಗಿ ನೀವು ಮಾಡಿಕೊಡಿ ಏಸಪ್ಪ. ಅನೇಕರು ಕರ್ತನೆ, ಇದು ನನ್ನಿಂದ ಅಸಾಧ್ಯ, ಇನ್ನೂ ನನ್ನಿಂದ ಆಗುವುದಿಲ್ಲ ಎಂಬುದಾಗಿ ಕೈ ಬಿಡಲ್ಪಟ್ಟಿರುವಂತಹ ಪರಿಸ್ಥಿತಿಯಲ್ಲಿ ನಿಂತಿರುವಂತಹ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಆಶೀರ್ವದಿಸಿ ಕರ್ತನೆ. ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನು ಸಾಧ್ಯವಾಗಿಸಿ ಕೊಡಿ ಏಸಪ್ಪ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ಈ ದಿನದಲ್ಲಿ ಸ್ವಾಮಿ, ಅನೇಕರ ಜೀವಿತದಲ್ಲಿ ನೀನು ಸಾಕ್ಷಿಯನ್ನು ಉಂಟು ಮಾಡಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್.